ನಮಸ್ಕಾರ. ಕಂಪ್ಯೂಟರ್ ಕೀಬೋರ್ಡಲ್ಲಿ ಟೈಪಿಂಗ್ ಮಾಡೋದನ್ನು ಅತ್ಯಂತ ಸುಲಭವಾಗಿ ಬೇಗ ಕಲಿಬೇಕಾ? ಈ ವಿಡಿಯೋನ ನೋಡಿ ಮತ್ತು ಪ್ರಾಕ್ಟೀಸ್ ಶೀಟಲ್ಲಿ ಕೊಟ್ಟಿರುವಂಥ ಎಕ್ಸರ್ಸೈಸ್ಗಳನ್ನು ಮಾಡಿ 25 to 35 WPM ಈಸಿಯಾಗಿ ಅಚೀವ್ ಮಾಡ್ಬೋದು. ಕಂಪ್ಯೂಟರ್ ಕೀಬೋರ್ಡಲ್ಲಿ A to L ತನಕ ಲೆಟರ್ಸ್ ಇದೆಯಲ್ಲ, ಆ ರೋವನ್ನು ಹೋಮ್ ರೋ ಅಂತ ಕರೀತಾರೆ. ಟೈಪ್ ಮಾಡುವಾಗ ನಿಮ್ಮ ಫಿಂಗರ್ಗಳು ಹೋಮ್ ರೋ ಮೇಲೆ ಇರಬೇಕು. ಯಾವುದಾದ್ರೂ ಕೀಯನ್ನು ಪ್ರೆಸ್ ಮಾಡೋಕ್ಕೆ ಹೋಮ್ ರೋ ಇಂದ ನಿಮ್ಮ ಫಿಂಗರನ್ನು ಮೂವ್ ಮಾಡಿದರೆ ಟೈಪ್ ಮಾಡಿ ಆದಮೇಲೆ ವಾಪಸ್ ಹೋಮ್ ರೋಗೆ ನಿಮ್ಮ ಫಿಂಗರ್ಗಳನ್ನು ಮೂವ್ ಮಾಡಬೇಕು. ಎಫ್ ಮತ್ತು ಜೆ ಈ ಕೀಗಳು ಹೋಮ್ ರೋದಲ್ಲಿ ಇರುತ್ತೆ. ಈ ಕೀಗಳ ಮೇಲೆ ಒಂದು ಚಿಕ್ಕದಾಗಿರೋ ಬಂಪ್ ಇರುತ್ತೆ. ಇದು ಫಿಂಗರ್ಸನ್ನು ಬೇರೆ ರೋಗೆ ಮೂವ್ ಮಾಡಿದ್ರೂ ಕೂಡ ವಾಪಸ್ ಅದೇ ರೋಗೆ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಹೋಮ್ ರೋಕ್ಕಿಂತ ಮೇಲ್ಗಡೆ ಇರೋ ರೋವನ್ನು ಅಪ್ಪರ್ ರೋ ಅಂತಾರೆ. ಹೋಮ್ ರೋಕ್ಕಿಂತ ಕೆಳಗಡೆ ಇರೋ ರೋವನ್ನು ಲೋವರ್ ರೋ ಅಂತ ಕರೀತಾರೆ. ಹೆಬ್ಬೆರಳನ್ನು ತಂಬ್ ಅಂತ ಕರೀತಾರೆ. ತೋರು ಬೆರಳನ್ನು ಇಂಡೆಕ್ಸ್ ಫಿಂಗರ್ ಅಂತಾರೆ. ಮಧ್ಯ ಬೆರಳನ್ನು ಮಿಡ್ಲ್ ಫಿಂಗರ್ ಅಂತಾರೆ. ಉಂಗುರ ಹಾಕುವಂತಹ ಬೆರಳನ್ನು ರಿಂಗ್ ಫಿಂಗರ್ ಅಂತಾರೆ. ಮತ್ತು ಚಿಕ್ಕ ಬೆರಳನ್ನು ಪಿಂಕಿ ಅಂತ ಕರೀತಾರೆ. ನಿಮ್ಮ ಲೆಫ್ಟ್ ಹ್ಯಾಂಡನ್ನು ಈಗ ಕಂಪ್ಯೂಟರ್ ಕೀಬೋರ್ಡ್ ಮೇಲೆ ಇಟ್ಕೊಳ್ಳಿ. ಎಫ್ ಲೆಟರ್ ಮೇಲೆ ನಿಮ್ಮ ಇಂಡೆಕ್ಸ್ ಫಿಂಗರ್, ಡಿ ಲೆಟರ್ ಮೇಲೆ ಮಿಡ್ಲ್ ಫಿಂಗರ್, ಎಸ್ ಲೆಟರ್ ಮೇಲೆ ರಿಂಗ್ ಫಿಂಗರ್ ಮತ್ತು ಎ ಲೆಟರ್ ಮೇಲೆ ಪಿಂಕಿ ಫಿಂಗರ್ ಅವುಗಳನ್ನ ಇಟ್ಕೊಳ್ಳಿ. ತಂಬನ್ನು ಸ್ಪೇಸ್ ಬಾರ್ ಮೇಲೆ ಇಟ್ಕೊಳ್ಳಿ. ಈಗ ನಿಮ್ಮ ರೈಟ್ ಹ್ಯಾಂಡನ್ನು ಕಂಪ್ಯೂಟರ್ ಕೀಬೋರ್ಡ್ ಮೇಲೆ ಇಟ್ಕೊಳ್ಳಿ. ಜೆ ಮೇಲೆ ಇಂಡೆಕ್ಸ್ ಫಿಂಗರ್, ಕೆ ಮೇಲೆ ಮಿಡ್ಲ್ ಫಿಂಗರ್, ಎಲ್ ಮೇಲೆ ರಿಂಗ್ ಫಿಂಗರ್, ಸೆಮಿಕೊಲನ್ ಮೇಲೆ ಪಿಂಕಿ ಫಿಂಗರ್, ತಂಬನ್ನು ಬ್ಯಾಕ್ ಸ್ಪೇಸ್ ಮೇಲೆ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡ್ರೆ ಇದಕ್ಕೆ ಟೈಪಿಂಗ್ ಪೊಸಿಷನ್ ಅಂತ ಕರೀತಾರೆ. ನೀವು ಟೈಪ್ ಮಾಡುವಾಗ ಈ ಪೊಸಿಷನಲ್ಲಿ ಕೈಯನ್ನು ಇಟ್ಕೊಂಡಿರ್ಬೇಕು. ಈಗ ನೀವು ಯಾವ ಪೊಸಿಷನಲ್ಲಿ ಫಿಂಗರ್ಸ್ ಇಟ್ಕೊಂಡಿದ್ದೀರೋ ಅದೇ ಫಿಂಗರ್ಸಿಂದ ಅದೇ ಲೆಟರ್ಗಳನ್ನು ಟೈಪ್ ಮಾಡಬೇಕು. ಸ್ಪೇಸನ್ನು ನೀವು ಲೆಫ್ಟ್ ತಂಬ್ ಅಥವಾ ರೈಟ್ ತಂಬ್ ಯಾವುದರಿಂದ ಬೇಕಾದ್ರೂ ಟೈಪ್ ಮಾಡ್ಬೋದು. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಅನಿಸಿದ್ದನ್ನು ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಕ್ಸರ್ಸೈಸ್ 1 ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಅಲ್ಲಿಂದ ಫೈಲನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಕೊಟ್ಟಿರೋಂಥ ಲೆಟರ್ಸನ್ನು ಟೈಪ್ ಮಾಡಿ 5ರಿಂದ 10 ಸಲ ಪ್ರಾಕ್ಟೀಸ್ ಮಾಡಿ. ಮೊದಲೇ ಸಲ ಮಾಡೋಕೆ ಕಷ್ಟ ಆಗುತ್ತೆ, ಬಟ್ ಮಾಡ್ತಾ ಮಾಡ್ತಾ ನಿಮಗೆ ಮಸಲ್ ಮೆಮೊರಿ ಡೆವಲಪ್ ಆಗುತ್ತೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಾಗೆ ನಿಮ್ಮ ಕೈ ಬೆರಳುಗಳು ತನ್ನಿಂತಾನೇ ಅದೇ ಕ್ಯಾರೆಕ್ಟರನ್ನು ಪ್ರೆಸ್ ಮಾಡುತ್ತೆ. ಸ್ಟಾರ್ಟಿಂಗಲ್ಲಿ ನೀವು ಸ್ಪೀಡಾಗಿ ಟೈಪ್ ಮಾಡೋಕ್ಕೆ ಹೋಗಬೇಡಿ, ಅಕ್ಯುರೇಟ್ ಆಗಿ ಟೈಪ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಎಫ್ ಕೀ ಪಕ್ಕ ಜಿ ಅಂತ ಕೀ ಇದೆ. ಆ ಜಿ ಕೀಯನ್ನು ನೀವು ಲೆಫ್ಟ್ ಇಂಡೆಕ್ಸ್ ಫಿಂಗರಿಂದ ಟೈಪ್ ಮಾಡಬೇಕು. ಅದೇ ಥರ ಎಚ್ ಕೀಯನ್ನು ನಿಮ್ಮ ರೈಟ್ ಇಂಡೆಕ್ಸ್ ಫಿಂಗರಿಂದ ಟೈಪ್ ಮಾಡಬೇಕು. ಹೋಮ್ ರೋದ ರೈಟ್ ಸೈಡಿಗೆ ಒಂದು ಅಪೋಸ್ಟ್ರೋಫಿ ಇದೆಯಲ್ಲ, ಅದನ್ನು ನಿಮ್ಮ ರೈಟ್ ಹ್ಯಾಂಡ್ನ ಪಿಂಕಿ ಫಿಂಗರಿಂದ ಟೈಪ್ ಮಾಡಬೇಕು. ಈಗ ಎಕ್ಸರ್ಸೈಸ್ 2 ಅನ್ನು ಮಾಡಿ. ಅದು ಪ್ರಾಕ್ಟೀಸ್ ಒಂದು 5-10 ಸಲ ಆದಮೇಲೆ ಎಕ್ಸರ್ಸೈಸ್ 3 ಇದು ಕಂಪ್ಲೀಟಾಗಿ ಹೋಮ್ ರೋ ಮೇಲಿದೆ, ಅದನ್ನು ಒಂದು 10 ಸಲ ಪ್ರಾಕ್ಟೀಸ್ ಮಾಡಿ. ಟೈಪಿಂಗ್ ಮಾಡುವಾಗ ತುಂಬ ಇಂಪಾರ್ಟೆಂಟ್. ಯಾವುದೇ ಕ್ಯಾರೆಕ್ಟರನ್ನು ಟೈಪ್ ಮಾಡೋಕ್ಕೆ ನಿಮ್ಮ ಬೆರಳನ್ನು ಮೂವ್ ಮಾಡಿದರೆ ಅದನ್ನು ವಾಪಸ್ ಅದರ ಒರಿಜಿನಲ್ ಪೊಸಿಷನ್ನಿಗೆ ಮೂವ್ ಮಾಡ್ಕೋಬೇಕು. ಹೋಮ್ ರೋಕ್ಕಿಂತ ಮೇಲ್ಗಡೆ ಇರೋ ರೋ ಹೇಗೆ ಟೈಪ್ ಮಾಡೋದು ಅನ್ನೋದನ್ನು ಕಲ್ತ್ಕೊಳ್ಳೋಣ. ನಿಮ್ಮ ಲೆಫ್ಟ್ ಹ್ಯಾಂಡಿಂದ ನೀವು QWERT ಅನ್ನೋದನ್ನು ಟೈಪ್ ಮಾಡಬೇಕು. ಪಿಂಕಿ ಫಿಂಗರಿಂದ Q, ರಿಂಗ್ ಫಿಂಗರಿಂದ W, ಮಿಡ್ಲ್ ಫಿಂಗರಿಂದ E ಮತ್ತು ಇಂಡೆಕ್ಸ್ ಫಿಂಗರಿಂದ R ಮತ್ತು T ಎರಡನ್ನು ಟೈಪ್ ಮಾಡಬೇಕು. ಈ ಕೀಸ್ಗಳನ್ನು ಟೈಪ್ ಮಾಡುವಾಗ ನಾನು ಫಿಂಗರ್ಸನ್ನು ಹೇಗೆ ಮೂವ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. Q ಅನ್ನು ಟೈಪ್ ಮಾಡುವಾಗ ಪಿಂಕಿ ಫಿಂಗರನ್ನು Qಗೆ ಟೈಪ್ ಮಾಡ್ತೀನಿ, ಮತ್ತು ವಾಪಸ್ ಹಳೆಯ ಪೊಸಿಷನ್ಗೆ ಮೂವ್ ಆಗ್ತೀನಿ. ಇದೇ ಥರ W ಮಿಡ್ಲ್ ಫಿಂಗರಿಂದ ಟೈಪ್ ಮಾಡ್ತೀನಿ, ಮತ್ತು ವಾಪಸ್ ಹಳೆಯ ಪೊಸಿಷನ್ಗೆ ಮೂವ್ ಆಗ್ತೀನಿ. ಇದೇ ಥರ ನೀವು ಯಾವುದೇ ಕೀಯನ್ನು ಟೈಪ್ ಮಾಡಿದಾಗ್ಲೂ ನಿಮ್ಮ ಹಳೆಯ ಹೋಮ್ ರೋ ಪೊಸಿಷನ್ಗೆ ನಿಮ್ಮ ಬೆರಳುಗಳನ್ನು ಮೂವ್ ಮಾಡಬೇಕು. YUIOP ಕೀಗಳನ್ನು ಹೇಗೆ ಟೈಪ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದು QWERTY ಅನ್ನು ಹೇಗೆ ಟೈಪ್ ಮಾಡ್ತೀರೋ ಅದಕ್ಕೆ ಸಿಮಿಲರ್ ಆಗಿದೆ, ಬಟ್ ನೀವು ಇದನ್ನು ರೈಟ್ ಹ್ಯಾಂಡಿಂದ ಮಾಡ್ತೀರಾ. ಸೊ ನಿಮ್ಮ ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರಿಂದ Y ಮತ್ತು U ಅನ್ನು ಟೈಪ್ ಮಾಡ್ತೀರಾ. ಮಿಡ್ಲ್ ಫಿಂಗರಿಂದ I ಅನ್ನು, ರಿಂಗ್ ಫಿಂಗರಿಂದ O ಅನ್ನು, ಪಿಂಕಿ ಫಿಂಗರಿಂದ P ಅನ್ನು ಟೈಪ್ ಮಾಡ್ತೀರಾ. ಪಿಂಕಿ ಫಿಂಗರ್ ಅಥವಾ ಚಿಕ್ಕ ಫಿಂಗರಿಂದ ನೀವು ಟೈಪ್ ಮಾಡುವಾಗ ಮೊದಲಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗುತ್ತೆ. ನೀವು ಇದೇ ಪಿಂಕಿ ಫಿಂಗರ್ಸನ್ನು ಯೂಸ್ ಮಾಡಿಕೊಂಡು ಇನ್ನೊಂದಿಷ್ಟು ಕೀಗಳನ್ನು ಟೈಪ್ ಮಾಡಬೇಕು, ಅದನ್ನ ಮುಂದೆ ಹೇಳ್ತೀನಿ. ಅಪ್ಪರ್ ರೋಗೆ ನೀವು ಪ್ರಾಕ್ಟೀಸ್ ಏನು ಮಾಡಬೇಕು ಅನ್ನೋದನ್ನು ನಿಮಗೆ ಡಿಸ್ಕ್ರಿಪ್ಷನ್ ಶೇರ್ ಮಾಡಿರ್ತೀನಿ. ದಯವಿಟ್ಟು ಆ ಫೈಲ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ತುಂಬ ಸಲ ಪ್ರಾಕ್ಟೀಸ್ ಮಾಡಿ, ಆವಾಗಲೇ ಪರ್ಫೆಕ್ಟ್ ಆಗೋದು. ZXCVB ಈ ಕೀಗಳನ್ನು ಹೇಗೆ ಟೈಪ್ ಮಾಡೋದು ಅಂತ ನೋಡೋಣ. ಲೆಫ್ಟ್ ಹ್ಯಾಂಡನ್ನು ಹೋಮ್ ರೋದಿಂದ ಸ್ಲೈಟಾಗಿ ಕೆಳಗಡೆ ತಂದು ಈ ಕೀಗಳನ್ನು ಟೈಪ್ ಮಾಡಬೇಕು. ಲೆಫ್ಟ್ ಹ್ಯಾಂಡ್ ಪಿಂಕಿ ಫಿಂಗರಿಂದ Z ಅನ್ನು, ರಿಂಗ್ ಫಿಂಗರಿಂದ X ಅನ್ನು, ಮಿಡ್ಲ್ ಫಿಂಗರಿಂದ C ಅನ್ನು,
ಇಂಡೆಕ್ಸ್ ಫಿಂಗರಿಂದ ವಿ ಮತ್ತು ಬಿ ಅನ್ನು ಟೈಪ್ ಮಾಡಬೇಕು. ಝೆಡ್ ಮತ್ತು ಎಕ್ಸ್ ಅನ್ನು ಟೈಪ್ ಮಾಡೋದು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಪ್ರಾಕ್ಟೀಸ್ ಮಾಡಿ ಮಾಡಿ ಬರಬೇಕಾಗತ್ತೆ. ಲೋವರ್ ರೋ ಅಥವಾ ಹೋಮ್ ರೋದಿಂದ ಕೆಳಗಡೆ ಇರೋ ರೋದ ಕೀಗಳನ್ನು ಟೈಪ್ ಮಾಡೋಕ್ಕೆ ಒಂದು ಸ್ವಲ್ಪ ಕಷ್ಟ. ನೀವು ಕಷ್ಟ ಅಂತ ಅನಿಸಿದ್ರೆ ನಿಮ್ಮ ಕೈಯನ್ನು ಒಂದು ಸ್ವಲ್ಪ ಎತ್ಕೊಂಡು ಟೈಪ್ ಮಾಡ್ಕೊಳ್ಳಿ. ಬಟ್ ಒಂದ್ಸಲ ಟೈಪ್ ಆದಮೇಲೆ ವಾಪಸ್ ಹೋಮ್ ರೋ ಪೊಸಿಷನ್ಗೆ ನಿಮ್ಮ ಫಿಂಗರ್ಸ್ಗಳನ್ನು ಮೂವ್ ಮಾಡಬೇಕು. ಇದಕ್ಕೆ ಕೊಟ್ಟಿರೋಂಥ ಎಕ್ಸರ್ಸೈಸ್ಗಳನ್ನು ಲಿಂಕಲ್ಲಿ ಹಾಕಿದ್ದೀನಿ, ಅದನ್ನ ದಯವಿಟ್ಟು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎನ್, ಎಮ್, ಕಾಮ, ಪೀರಿಯಡ್ ಮತ್ತು ಫಾರ್ವರ್ಡ್ ಸ್ಲ್ಯಾಶ್ ಈ ಕೀಗಳನ್ನು ನೀವು ನಿಮ್ಮ ರೈಟ್ ಹ್ಯಾಂಡ್ ಫಿಂಗರ್ಸ್ಗಳಿಂದ ಟೈಪ್ ಮಾಡಬೇಕು. ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರಿಂದ ಎನ್ ಮತ್ತು ಎಮ್ ಅನ್ನು ಟೈಪ್ ಮಾಡಬೇಕು. ಮಿಡ್ಲ್ ಫಿಂಗರಿಂದ ಕಾಮ, ಇಂಡೆಕ್ಸ್ ಫಿಂಗರಿಂದ ಪೀರಿಯಡ್ ಮತ್ತು ಪಿಂಕಿ ಫಿಂಗರಿಂದ ಫಾರ್ವರ್ಡ್ ಸ್ಲ್ಯಾಶನ್ನು ಟೈಪ್ ಮಾಡಬೇಕು. ರಿಂಗ್ ಫಿಂಗರಿಂದ ಪೀರಿಯಡನ್ನು ಟೈಪ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಇದು ತುಂಬ ಸಲ ಯೂಸ್ ಆಗುತ್ತೆ. ಹಾಗಾಗಿ ನೀವು ಬೇರೆ ಯಾವುದೋ ಫಿಂಗರನ್ನು ಬಳಸಿ ಅದನ್ನ ಅಭ್ಯಾಸ ಮಾಡ್ಕೊಂಡಿದ್ರೆ ದಯವಿಟ್ಟು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ವಿಡಿಯೋ ಜೊತೆಗೆ ಶೇರ್ ಮಾಡಿರೋ ಎಲ್ಲ ಎಕ್ಸರ್ಸೈಸ್ಗಳನ್ನು ನೀವು ತುಂಬ ಸಲ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಟೈಪಿಂಗ್ ಮಾಡೋದು ಈಸಿ ಆಗುತ್ತೆ. ಶುರುವಿನಲ್ಲಿ ನಿಮ್ಮ ಕೈಗೆ ಸ್ವಲ್ಪ ನೋವು ಕೂಡ ಆಗ್ಬೋದು ಈ ಪ್ರಾಕ್ಟೀಸ್ ಮಾಡುವಾಗ, ಬಟ್ ಅದನ್ನ ಬಿಡಬೇಡಿ. ಇದೇ ಕೋರ್ಸನ್ನು ನೀವು ಹೊರಗಡೆ ತೊಗೋಬೇಕು ಅಂದರೆ 20,000 ಅಂತ ತೊಗೊತಾರೆ. ನಾನು ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ದಯವಿಟ್ಟು ಇದನ್ನ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ, ಲೈಕ್ ಹೊಡೀರಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಟೈಪಿಂಗಲ್ಲಿ ಇನ್ನೊಂದು ವಿಡಿಯೋ ಬರ್ತಾ ಇದೆ, ಅದರಲ್ಲಿ ನಂಬರ್ ಕೀಸ್, ಶಿಫ್ಟ್ ಮತ್ತು ಟ್ಯಾಬ್, ಫಂಕ್ಷನ್, ಕಂಟ್ರೋಲ್, ಆಪ್ಷನ್, ಕಮಾಂಡ್ ಮತ್ತು ನ್ಯೂಮೆರಿಕ್ ಕೀಪ್ಯಾಡ್ ಇವುಗಳ ಬಗ್ಗೆ ಮಾಡ್ತೀನಿ. ದಯವಿಟ್ಟು ಆ ವಿಡಿಯೋನೂ ಕೂಡ ನೋಡಿ. ಟೈಪಿಂಗ್ದು ಡೀಟೇಲ್ಡ್ ಕೋರ್ಸ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಈ ಪಿಕ್ಚರನ್ನು ಸ್ಕ್ರೀನ್ಶಾಟ್ ತೆಗೆದು ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ನಿಮಗೆ ಯಾವುದಾದ್ರೂ ಫಿಂಗರ್ಸಿಗೆ ಯಾವ ಕೀಯನ್ನು ಪ್ರೆಸ್ ಮಾಡಬೇಕು ಅಂತ ಮರ್ತೋದ್ರೆ ಈ ಪಿಕ್ಚರ್ ನಿಮಗೆ ಹೆಲ್ಪ್ ಮಾಡುತ್ತೆ.